ಸರಿ ಕಣೆ ಲಕ್ಷ್ಮಿ, ನಾನು ಹೊಲ್ತಕ್ಕೆ ಹೋಗಿ ಬರ್ತೀನಿ. ಹ್ಞೂ ಸರಿ ಆಯ್ತು, ಹೋಗಿ ಬರ್ರಿ ಜಲ್ದು. ಆಮೇಲೆ ಅಲ್ಲೇ ಸೇರ್ಕೊಂಡಿ 9ಗೆ ಬಂದ್ರೆ ಉಂಡು ಹೋಗಿವಂತೆ. ಕೆಲಸ ಇದ್ರೂ ಇರುತ್ತೆ. ನೀನು 10 ಗಂಟೆ ಆದ್ರೂ ಬರೋದೇ ಇಲ್ಲ 9ಕ್ಕೆ. ಅಯ್ಯೋ ಬರ್ತೀನಿ, ಏನನ್ನ ಕೆಲಸ ಇದ್ರೆ ನೀರಿಕತ್ ಪರಿಕದ ಕರೆಂಟ್ ಇದ್ರೆ ಇಕ್ತಿರ್ತೀನಿ ಅಷ್ಟೇನೆ. ಈಗ 8 ಗಂಟೆಗೇನೋ ಬರುತ್ತೇನೋ ಕರೆಂಟು. ಒಂದಿಟ್ಟು ಅಡಿಕೆ ಗಿಡದಕ್ಕೆ ತಿರ್ವಾಕ್ ಬರ್ತೀನಿ. 9-9:30ಗೆ. ಏನು ಒಂದಿಟ್ಟು ಲೇಟ್ ಆದ್ರೂ ಏನಾಗಲ್ಲ. ಹ್ಞೂ ಸರಿ ಆಯ್ತು. ಪಾಪ ನೀನು ಹೋಗ್ತೀನೋ ನಿಮ್ಮ ಅಪ್ಪನ ಜೊತೆ ಹೊಲ್ತಕ್ಕೆ? ಹ್ಞೂ ಕಣಮ್ಮ, ನಾನು ಹೋಗಿ ಬರ್ತೀನಿ ಅಪ್ಪನ ಜೊತೆಗೆ. ಅಲ್ಲಿ ನೀರು ಎತ್ತಿತ್ತಲ್ಲ, ಅದ್ರಾಗೆ ನೀರಾಗೆಲ್ಲ ಆಟ ಆಡ್ತೀನಿ. ಅಯ್ಯೋ ಈಟಕ್ಕೆ ನೀರಾಗ ಆಡ್ಬೇಡ ಪಾಪ, ನೆಗಡೆ ಗಿಡ ಆಗಿದತ್ತು. ಹಂಗ ನೀರಾಗ ಆಡ್ಬೇಡ, ಸುಮ್ಮನೆ ಹೋಗು. ನೀರು ಪರು ಹೆಂಗಿತ್ತೈತಿ ನಿಮ್ಮ ಅಪ್ಪಯ್ಯ ನೋಡ್ಕೊಂಡು ಕಾಯಿ ಪಾಯಿ ಬಿದ್ದಿದೆ ಅಲ್ಲಿ ತೋಟದಾಗೆ ಹಾತ್ಕೊಂಬ. ಹಂಗ ಹಾತ್ಕೊಂಡು ಅಲ್ಲಿ ಗುಡ್ಲು ತಕ್ಕಿಕ್ಕು. ಯಾವಾಗ ನಿಮ್ಮ ಅಪ್ಪಯ್ಯ ಬಂದಾಗ ತಾಂಬರುತ್ತೆ. ಹಂಗ ಅಲ್ಲೆಲ್ಲೂ ಹೋಗ್ಬೇಡ, ಕಳ್ಳಕ್ ಪಳ್ಳಕ್ಕೆ ಹುಷಾರು. ಹ್ಞೂ ಸರಿ ಆತಮ್ಮ, ಹೋಗಲ್ಲ ಹೇಳು. ಕಾಯಿ ಬಿದ್ದಿದ್ರೆ ಎಲ್ಲ ಕುಡಿಕಿ ಅಲ್ಲಿ ಬಿಡ್ಲಕ್ ಹಾಕ್ತೀನಿ. ಹ್ಞೂ ಸರಿ ಆಯ್ತು. ಹಂಗೆ ಬರ್ಬೇಕಾರೆ ಒಂದೆರಡು ಮಟ್ಟೆನ ಕುರಂಬಳೆನ ಎತ್ತನ ಸೌದಿ ತಂಬ, ಒಲೆ ಹೆಚ್ಚಕ್ಕೆ ಸೌದಿಲ್ಲ. ಆಯ್ತು ತತ್ತೀನಿ. ಎಲ್ಗೋತಮ್ಮ, ಯಾಕಪ್ಪಿ ಕುಡ್ದು ತಲೆನೇ ಮತ್ತೆ ಎಲ್ಗೋತೋ ಏನು, ಕಾಸ್ತಾಗ ಹೊತ್ತು ಮುಂಚೆ ಕಾಸ್ತಾಗ ಕುಡಿಯಲ್ಲ, ಎಲ್ಗನ ಹೋಗುತ್ತೆ. ಎಲ್ಲನ ಹೋಗಿ ಅಡ್ಕೆಲೆ ತರಕ್ ಹೋಗಿದ್ದೆ, ನೀರ್ ಕಡಿಕ್ ಹೋಗಿದ್ದೆ ಅಂಬುತ್ತೆ. ಕಾಸು ಇಲ್ದಾಗ ಇನ್ನೂ ಎದ್ದಿಲ್ಲ ಇವರು, ಯಾವಾಗ ಎದ್ದಾಡ್ತಾರೋ ಏನು. ಎದ್ದಿಟ್ಟತ್ತಾತು ಕಾಪಿ ಕಾಸ್ಲಿಲ್ಲ ಅಂತಾನ ಬಡ್ಕೊಂತಿರುತ್ತೆ. ಹೊತ್ತು ಮುಂಚೆ ಕಾಸ್ತಾಗ ಕುಡಿಯಲ್ಲ, ಎತ್ಲಾಗ ಹೋಗಿ ಕುಕ್ಕಮುತ್ತೆ. ಬಿಡು, ಅಯ್ಯಮ್ಮನ ಕತೆ ಏನ್ ಹೇಳ್ತಿ. ಇರ್ಸೇದೀನಿ, ಬಂದು ಬಿಸಿ ಮಾಡ್ಕೊಂಡು ಕುಡಿಯಂಗಿರ ಕುಡಿಲ ಅವಳು, ನನ್ಗೆ ಏನಂತಿ. ಹೋಗಿ ನೀನು. ಹ್ಞೂ ಸರಿ ಆಯ್ತು, ಬಾರ ಪಾಪ ಹೋಗೋಣ. ಹೊತ್ತು ಮುಂಚೆ ಕರ್ಕೊಂಬ ಹುಡುಗನ ಶಿಶ್ವಾರಕ್ಕೆ ಕಳಿಸ್ಬೇಕು. ಶಿಶ್ವಾರಕ್ಕೆ ಹೋಗ್ಬೇಕು. ಆಯ್ತು 9:30 ಕರ್ಕ ಬರ್ತೀನಿ. ಇನ್ನೇನು 10 ಗಂಟೆಗೆ ತಾನೇ ಶಿಶ್ವಾರಿಕ್ಕದು, 10 ಗಂಟೆಗೆ ಕಳಿಸಿವೆ ಅಂತೆ. ಬಾರ ಪಾಪ ಸೂರ್ಯ. ನಮ್ಮ ಅತ್ತೆದೊಂದು ಕಾಟ, ಕಾಸ್ತಾಗ ಜಲ್ದಿ ಕುಡಿಯಲ್ಲ, ಕಾಸಿದ್ದಾಗ ಬಡ್ಕೊಂತಿರುತ್ತೆ. ಒಂದು ಲೋಟ ಕಾಪಿ ಕಾಸು ಕೊಡೋರು ಗತಿ ಇಲ್ಲ ನಮ್ಮ ಮನೆಯಾಗಿ. ಇನ್ನೂ ಮನೆ ಕೆಮ್ತವೆ, ಒತ್ತುಟ್ಟಿರು ಅಂತಾನ ಮಾತಾಡ್ಕೊಂಬುತ್ತಿ ಎದ್ ಕುಕ್ಕೊಂಡು. ನಾವು ಕಾಸ್ತಾಗ ಎಲ್ಲ ಹೋಗಿ ಕುಕ್ಕಮುತ್ತಿ. ಆಮೇಲೆ ತಣ್ಣಗಾಗೈತೆ ಅಂಬ್ತಾ ಬೈಕೆಂಬದು. ಹೆಂಗಾರ ಮಾಡ್ಕೊಂಬ್ಲ, ನನ್ಗೇನಂತ. ಬಂದು ಕಾಸ್ಕೊಂಡು ಕುಡಿಯಂಗಿದ್ರೆ ಕುಡಿರೋಳು. ಹೋಗಿ ಯಾತನ ಯಾತ್ ಮಾಡೋಣ, ದಂಟಿನ ಸೊಪ್ಪು ಐತಲ್ವೇ, ದಂಟಿನ ಸೊಪ್ಪು ಹಾಕಿ ದಂಟಿನ ಸಾರು ಮಾಡೋಣ. ಒಂದೆರಡು ಹುಳಿ ಮೆಳಕೆ ಕಾಳು ಹಾಕಿ ದಂಟು ಕೊಯ್ದಾಕಿ ಹುಳಿ ಮಾಡೋಣ. ಲಸ್ಮಕ್ಕ ಯಾಕೆ ಗುಂಡಜಿ ಈಟಕ್ಕೆ ಬಂದಿದ್ಯಾ? ಕಪ್ ಕುಡ್ದು ಬಂದೆ. ಏನ್ ಸಮಾಚಾರ, ಯಾಕೆ ಬೇಕಾಗಿತ್ತು? ಅಯ್ಯೋ ಯಾತು ಬೇಕಾಗಿಲ್ಲ, ಬಾರಿ ಇಲ್ಲಿ. ಯಾತು ಹೇಳ್ಬೇಕು ನಿನ್ಗೆ. ಬಾ ಏನ್ ಹೇಳು. ಏನ್ ಗೊತ್ತೇನಿಲ್ಲ ಲಸ್ಮಕ್ಕ, ನಮ್ಮ ಹುಡುಗ ಯಾಕನ ಹೊಟ್ಟೆ ನೋಯ್ತೈತೆ ಕಾಕ ಮಾಡ್ಬೇಕು ಅಂತ ನಾನು ಅತ್ಲಾಗೆ ರಸ್ತೆ ಕಡೆಗೆ ಕರ್ಕೊಂಡು ಹೋದೆ. ಹೊಲ್ದ ಕಡೆಗೆ ಹೋಗೋ ರಸ್ತೆ ಐತಲ್ಲ, ಮರ ಕೆಳಗೆ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅವ್ರ ದೂರ ಕುಕ್ಕೊಂಡಿತ್ತ ಇವಲಕ್ಕೆ ನಮ್ಮ ಹುಡುಗ. ನಾನು ನಿಂತ್ಕೊಂಡಿದ್ದೆ. ಯಾರೋ ಹೋದ್ರಂಗ ಆತು, ಹೆಂಗಸ್ರು ಯಾತ ಹಿಡ್ಕೊಂಡು ಹೋದ್ರು. ನಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಗೆ ಯಾರಿರ್ಬೋದು ಅಂತ ಅನುಮಾನ ಬಂತು. ಹಂಗೂ ಹೊಲ್ದ ಕಡೆಗೆ ಹೋದ್ರು ಅವರು. ಇದ್ಯಾಕಿದು ಹೆಂಗಸ್ರು ಹಿಂಗೆ ಹೊಲ್ದ ಕಡೆಗೆ ಹೋಗ್ತಾ ಇದ್ರಲ್ಲ, ಅತ್ಲಾಗಿತ್ಲಾಗ ನೋಡ್ಕೊಂಡು ಅಂತಾನ ಹಿಂದೆ ಹೋಗಿ ನೋಡಿದ್ರೆ ಕಾಳಮ್ಮ ಸಾವುಕಾರು ನೇಂಟಿ 2 ಬಾಕ್ಸ್ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಆ ಸಾವುಕಾರ ಇರೋ ಕಡಿಕೆ, ಗುಡ್ಲು ಕಡಿಕೆ ಸಾವುಕಾರ ಇದ್ದಾನಲ್ಲ, ಆ ಗುಡ್ಲು ಕಡಿಕೆ. ಹೌದಾ, ಯಾಕೆ ಇಟ್ಕೊಳ್ಳೋದ್ಲು ಕಾಳಮ್ಮ? ಯಾತನ ಅಡಿಗೆ ಪಡಿಗೆ ಮಾಡ್ಕೊಳ್ಳೋದ್ಲು ಹೆಂಗೆ? ಆ ಸಾವುಕಾರಿನ ಕೊಟ್ಟು ಬರಕ್ಕೆ ಕತ್ಲಾತ್ನಾಗ ಯಾರಿಗೂ ಕಾಣಿಸಲ್ಲ ಅಂತಾನ. ನೋಡ್ಬೇಕಾಗಿತ್ತು ನೀವು ಹಿಂದೆನೆ ಹೋಗಿ. ಯಾಕೆ ತಗೊಂಡು ಹೋಗ್ತಾಳೆ ಏನು ಎತ್ತ ಅಂತಾನ ನೋಡಿದ್ರ, ಹೋಗಿದ್ರ ಅಲ್ಗಾನ ಸೀದಾನೆ. ಮತ್ತೆ ನನಗೆ ಅನುಮಾನ ಬಂದ್ರೆ ಬಿಟ್ಬಿಡ್ತೀನ. ನಮ್ಮ ಹುಡುಗನು ಕರ್ಕೊಂಡು ಹಿಂದೆನೆ ಹೋದ್ವಿ. ನಾವು ಅಂದ್ಕೊಂಡಂಗೆ ನಮ್ಮ ಅನುಮಾನನು ನಿಜಾನೇ ಆಗೋಯ್ತು. ಸಾವುಕಾರ ಸಿದ್ದಾಪನ್ ಗುಡ್ಲ ಹತ್ರನೇ ಹೋದ್ಲು. ಅದ್ರಾಗೆ ಮಾತಾಡ್ತಾ ಇದ್ಲು, ಯಾತೋ ಮಟನ್ ಸಾರುನು ಮುದ್ದೆನೂ ತಗೊಂಬಂದೀನಿ ಅಂತ ಹನುಮಂತಗೆ ಹೇಳ್ತಾ ಇದ್ಲು. ನಾವು ಗುಡ್ಲಿಂದೆ ನಿಂತ್ಕೊಂಡು ಕೇಳಿಸ್ಕೊಂತಿದ್ವಿ. ನೋಡ್ದ ತಗೊಂಡೋಗಿ ಕೊಟ್ಟಿದ್ದಾಳೆ. ಏನೋ ಇದಕ್ಕೆ ಮುಂಚೆನೂ ಏನೋ ಅವತ್ತೇನೋ ತಂದು ಕೊಟ್ಟಿದ್ದೆ ಅಂತ ಏನೋ ಹೇಳ್ತಿದ್ನಮ್ಮ. ಇದಾಗಲೇ 2ನೇ ಸಲ ಇರಬೇಕು ಅನ್ಸುತ್ತೆ. ಯೋ ಮನೆಯಾಳ ಕಾಳಿ ನೋಡ್ದ, ಗೊತ್ತಾಗ್ದಂಗೆ ತಗೊಂಡು ಹೋಗಿ ಊಟ ಕೊಟ್ಟು ಬರ್ತಾಳ. ಏನ್ ದಿನ ಹೋಗ್ತಾಳೋ ಅಥವಾ ಏನ್ ಇವತ್ತು ಒಂದ್ ದಿವಸನೋ, ಅಥವಾ ಏನಾದ್ರೂ ಮಟನ್ ಸಾರು ಚಿಕನ್ ಸಾರು ಯಾತನ ಮಾಡ್ದಾಗ ಮಾತ್ರನೋ ಏನೋ ಯಾರಿಗ್ ಗೊತ್ತು, ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಈಗ ಏನ್ ಮಾಡೋಣ ಈಗ? ಬಾ ಹೋಗೋಣ, ಬೇಗ ಹೋಗ್ಬಿಟ್ಟು ಅವ್ರನ್ನ ಹಿಡ್ದಾಕ್ಬೇಕು. ಮಟನ್ ಸಾರ್ನಾಗೆ ತಗೊಂಡೋಗಿ ಕೊಟ್ಟಿದ್ದಾಳೆ. ಹೋಗಿ ಇದನ್ನೆಲ್ಲ ಯಾಕೆ ತಂದಿದ್ದೀರಾ ಅಂತನ ಕೇಳೋಣ ಹೊಲ್ತಕ್ಕೆ ಹೋಗಿ. ಮೊದ್ಲು ಬಾ ಹೋಗೋಣ. ನಾವು ಹೋಗೋ ಒಟ್ಟದಿಗೆ ಆಮೇಲೆ ಉಂಡು ಖಾಲಿ ಮಾಡಿಗಿಡ್ಯಾರು. ಬಾ ಹೋಗೋಣ. ಅಯ್ಯೋ ಗುಂಡಜ್ಜಿ, ನಾವಿಬ್ರೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಪಂಚಾಯತಿ ಮುಖ್ಯಸ್ಥರು ನಾಗಣ್ಣವ್ರನ್ನು ಕರ್ಕೊಂಡು ಅಲ್ಲಿಗೆ ಸೀದಾ ಹೋಗ್ಬೇಕು. ಹಂಗಾದ್ರೆ ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೂ, ಅಲ್ಲೇ ಶಿಕ್ಷೆ ಕೊಡ್ತಾರೆ. ಇದೆಲ್ಲ ತಪ್ಪು ಹೇಳಿದ್ವಿ ತಾನೆ ಅಂತಾನ. ಬಾ ನಾಗಣ್ಣವ್ರನ್ನ ಕರ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ.
ಇನ್ನೇನು ಇಷ್ಟಕ್ಕೆ ಬೆಳಗ್ಗೆ 7 ಗಂಟೆಗೆ ಯಾರು ಉಂತಾರೆ ಹೇಳು? ಎದ್ದು ಅಲ್ಲು ಪಲ್ಲು ಉಚ್ಕೊಂಡು ನೀರ್ ಕಡೆಗೆ ಪಾರ್ ಕಡೆಗೆ ಹೋಗಿ ಬಂದು 8 ಗಂಟೆ 8:30 ಹಂಗೆ ಉಂತಾರೆ. ನಾವು ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಬೇಕು. ಅವ್ರ ಊಟಕ್ಕೆ ಕುಕ್ಕ ಮಾಡೋ ಟೈಮ್ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು. ನಡಿ ಮೊದ್ಲು ನಾಗಣ್ಣಗೆ ಹೇಳಿ ಅವ್ರನ್ನ ಕರ್ಕೊಂಡು ಹೋಗೋಣ. ಅವಾಗಾದ್ರೆ ಸರಿಯಾಗಿ ಸಿಗಾಕಂತಾರೆ. ಓ ಅದು ಸರಿನಿ, ನೀನು ಹೇಳಿದ್ದು ಸರಿಯಾಗೈತಿ. ಪಂಚಾಯತಿ ಮುಖ್ಯಸ್ಥರನ್ನು ಕರ್ಕೊಂಡೋದ್ರೆ ಅವರೇ ಅಲ್ಲೇ ಗುಡ್ಲಾದಾಗೇನೆ ನೋಡ್ತಾರೆ. ಮಟನ್ ಸಾರು ಎಲ್ಲಿ ಬಂತು, ಮುದ್ದೆ ಎಲ್ಲಿ ಬಂತು, ಯಾರು ತಂದು ಕೊಟ್ರು ಅಂತಾನೆ ಅವಾಗ ವಿಚಾರಿಸಿದ್ರೆ ಸತ್ಯ ಹೇಳಲೇಬೇಕು. ಅವಾಗ ಸಾವುಕಾರ ಸಿದ್ದಪ್ಪನಾಗ್ಲಿ, ಅಲ್ಲಿ ಹನುಮಂತನಾಗ್ಲಿ, ಶಂಕರನಾಗ್ಲಿ. ಶಂಕರಪ್ಪ ಇರಲಿಲ್ಲ, ಅವ್ನು ಎಲ್ಗೋಗಿದ್ದ ಏನೋ ಗೊತ್ತಿಲ್ಲ. ಹನುಮಂತ ಸಾವುಕಾರ ಸಿದ್ದಪ್ಪ ಇದ್ರು. ಬಾ ಹೋಗೋಣ. ಸರಿ ಆಯ್ತು ನಡಿ. ನಮ್ಮ ಅಯ್ಯಪ್ಪನು ಈಗಿನ ಕಾಫಿ ಕುಡ್ದು ಆ ಹುಡುಗನು ಕರ್ಕೊಂಡು ಹೊಲ್ತಕ್ಕೆ ಹೋಗ್ತೀನಿ. ನೀರು ಬಿಡ್ತಾ ನೀರು ಎತ್ತಬೇಕು, ಕರೆಂಟ್ ಬರುತ್ತೇನೆ ಇವಾಗ 7:30 8 ಗಂಟೆಗೆ ಏನೋ ಅಂತ ಇತ್ತು. ಎಷ್ಟು ಗಂಟೆಗೆ ಗೊತ್ತಿಲ್ಲ. ನಡಿ ಹೋಗೋಣ ಇವಾಗ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚೆಲ್ಲಿತೀರ ನೀರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ನಾನೇ ಹೋಗ್ಬೇಕು ಕುರಿ ಗೊಬ್ಬರನೆಲ್ಲ ಗುಡ್ಸಾಕ್ ಬರಕ್ಕೆ. ಬುಸ್ನಾಗ ಅವ ಎಂತಿಗೆ ಹೇಳಲ್ಲ, ನನಗೆ ಹೇಳ್ತಾನೆ ಹೋಗಮ್ಮ ಗುಡ್ಸ್ಬಾ ಗೊಬ್ಬರನೆಲ್ಲ ಅಂತಾನೆ. ಯಾರೋ ಅಂದಕ್ಕನ ಮಂದೆ ಹೊಡೆದ್ರತ್ತ ದುಡ್ಡನ್ನ ಕೊಡ್ತಾರೆ. ಈ ಗೊಬ್ಬರ ಯಾರು ಗುಡಿಸ್ತಾರ ಹೋಗಿ? ಅವನ್ನೆಲ್ಲ ಎದ್ದಾಡ್ಸ್ ಬಂದೇವನಂತೆ ನಾನು ಹೋಗಿ ಗುಡ್ಸಾಕ್ ಬರ್ಬೇಕು. ಇದೊಂದು ಕೆಲಸ ನನಗೆ. ಎದ್ದೇಡ್ಕೆ ಕಾಪಿ ಕುಡ್ದಾಳೇನೆ ಹೋಗ್ಬೇಕು. ಅವನು ಮಂತಕ್ಕೆ ಬರ್ತಾನೆ 9 ತಕ್ಕನ ಇಲ್ಲೇ ಇದ್ದು ಉಂಡು ಆಮೇಲೆ ಬರ್ತಾನೆ. ನಾನು ಆಮೇಲೆ ಮಂತಕ್ಕೆ ಹೋಗಿ ಉಣ್ಬೇಕು. ಸರಿ ಯಾಕೆ ಸಿಗಾಕೊಂಡವ್ರಿ? ಬಾ. ಏನಿಲ್ಲ ಸ್ಮಕ್ಕ, ಇಟ್ಟಕ್ಕೆ ಎಲ್ಗೆ ಹೋಗ್ತೀರಾ? ಗುಂಡಜ್ಜಿನೂ ನೀನು ಕಾಪಿ ಕುಡಿದ್ರ ಅಲ್ಲೇನೆ? ಕಾಪಿ ಕುಡ್ದಿದ್ದು ಆಯ್ತು, ಎಲ್ಲ ಆಯ್ತು. ನಾವೆಲ್ಗೋ ಹೋಗ್ಬೇಕು ತೆಗಿ. ಅಲ್ವೇ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲ ನಾನು ಗೊಬ್ಬರ ಗೊತ್ತಾಕಿದ್ನಲ್ಲ 2 ದಿವಸ ನಿಮ್ಮ ಹೊಲ್ದಾಗಳ್ದ ಕೂಲಿ ದುಡ್ಡಲ್ಲಿ ಕೊಡ್ಲೇ ಇಲ್ಲ. ಯಾವಾಗ ಕೊಡ್ತೀಯಾ? ತತ್ತ ಇಲ್ಲಿ ನನಗೆ ಬೇಕು. ಸಾಕಮ್ಮ ಹೋಗು. ಆಲೇನೆ ಆ ಗಂಗಿಕಾಯಿಗೆ ಕೊಟ್ಟಿದ್ದೀನಿ. ಯಾಕೆ ಹೇಳಲಿಲ್ಲ ಅವಳು? ಹೋಗು ಕೊಟ್ಟಿದ್ದೀನಿ. ಆಗಲಾಗ 2 ಸರಿ ಕೊಡಕ್ಕಾಗುತ್ತೆ. ಯಾಕ ಬೇಕು ಕೊಡಾಕ ದುಡ್ಡಿಲ್ಲ. ನಮ್ಮ ಅತ್ತೆ ಬಂದಿತ್ತಲ್ಲ ಗೊಬ್ಬರ ಗೊತ್ತಾಕಿ ಅಂತ ಅಂದ್ಲು. ಯಾತ ಮನೆಗೆ ಆತ ಏನೋ ತರಬೇಕು ಅನ್ಲಮ್ಮ, ಅಂಗಡಿ ಸಾಮಾನು ಯಾತನ, ಅದಕ್ಕೆ ಕೊಟ್ಟು ಕಳಿಸ್ತೆ. ಹೋಗು ಬಾರ್ಗುಂಡಜ್ಜಿ, ಜಲ್ದಿ ಹೋಗ ನಾವು. ಹೌದಾ? ನನ್ನ ಕೈ ಕೊಡ್ಬೇಕಾನೆ ನೀನು? ಅವಳ ಕೈಗೆ ಕೊಟ್ಟೆ ದುಡ್ಡ? ಕೂಲಿ ದುಡ್ಡ? ನೀನೊಬ್ಳು ನೀನು ಕೂಲಿ ಬಂದಿರ, ನಾನು ಕೂಲಿ ದುಡ್ಡು ಕೊಡೋದು ನನ್ನ ಸೊಸಿಗಂತೆ. ಗೊತ್ತೇ ಆಗಲ್ಲ ಕಣೆ ಲಸ್ಮಕ್ಕ, ನನ್ನೇ ಕೂಲಿ ಕರ್ಕೊಂಡು ಹೋಗ್ತಿ ಅಂತಾಳು. ಸಾಕಮ್ಮ, ನಾವು ಏನೋ ಅರ್ಜೆಂಟ್ ಕೆಲಸ ಆಗಿದ್ದೀವಿ. ಸುಮ್ಮನೆ ಇವಾಗ ತಲೆ ತಿನ್ಬೇಡ. ಹೋಗು, ಸೊಸೆ ಕೈ ಕೊಟ್ಟೇವಳಂತೆ ಅಲ್ಲಿ ಕೇಳೋಗೋಗಿ ನೀನು ಸೊಸೆನ. ನಡಿಯ ಲಸ್ಮಕ್ಕ, ಸುಮ್ಮನೆ ಇವಳ್ತಾಗ ಏನು ಮಾತು. ಎಲ್ಲಿ ಹೋಗ್ತಾ ಇವೆರಡೂ? ಏನೋ ಅರ್ಜೆಂಟು ಅಂತಂತಾರೆ. ಏನು ಕೆಲಸನಪ್ಪ ಅಂಥದ್ದು ಅರ್ಜೆಂಟು? ಎಲ್ಲಿ ಹೋಗ್ತಾರೆ? ಎಲ್ಗಾನ ಹೋಗ್ಲಿ, ನನಗೇನಂತೆ. ನಾನು ಹೋಗಿ ಮೊದಲು ಕುರಿನ ಎದ್ದಾಡ್ಸೋಣಂತೆ. ಒಟ್ಟು ಕುರಿ ಪಿಚ್ಕೆ ಗುಡ್ಸಾಕ್ಬೇಕು ಹೋಗಿ. ಆಮೇಲೆ ಬುಸ್ನಾಗ ಬುಸ್ ಅಂದ್ಬಿಡ್ತಾನೆ. ಕುರಿ ಗೊಬ್ಬರ ಗುಡ್ಸಾಕದ್ಬಿಟ್ಟು ಎಲ್ಲಿ ಹೋಗಿದ್ದೆ ಅಂತ. ಇವರಿಬ್ರು ಎಲ್ಲಿ ಹೋಗ್ತಾರೆ ಅಂತ ನೋಡಕ್ಕೆ ಹೋದ್ರಿ. ನನಗೆ ಹಾಕ್ಬಿಡು, ಎಲ್ಗಾನ ಹೋಗ್ಲಾಡು. ಆ ಗಂಗಿ ನೋಡು, ನನಗೊಂದು ಮಾತು ಹೇಳಿಲ್ವಲ್ಲ, ಕುಲಿ ದುಡ್ಡು ಇಸ್ಕೊಂಡಿದ್ದೀನಿ ಲಸ್ಮಕ್ಕಂತಾಗಿ ಅಂತಾನೆ. ಇಸ್ಕೊಂಡು ಸುಮ್ಮನೆ ಆಗ್ಬಿಟ್ಟವಳೆ, ಯಾಕೆ ಬೇಕು ಅಂತಾನೆ. ಹೊಲ್ತಕ್ಕೆ ಹೋಗ್ಬೇಕಾಗಿತ್ತಪ್ಪ. ಕರೆಂಟ್ ಎಷ್ಟೊತ್ತಿಗೆ ಬರುತ್ತೋ ಏನೋ ಗೊತ್ತಿಲ್ಲ. ತಿಂಗಿಡಕ್ಕೆ ಒಂದಿಷ್ಟು ನೀರು ಬಿಡ್ಬೇಕು. ಹೋಗೋಣ ಹೆಣ್ಸಣ ಬಿಟ್ಟು. ಇನ್ನು 8 ಗಂಟೆಗೆ ಬರುತ್ತೆ ಏನೋ ಕರೆಂಟ್ ಇವತ್ತು. ನಾಗಣ್ಣರೇ ಕಾಫಿ ಕುಡಿದ್ರಾ? ಬರೀ ಹೋಗೋಣ. ಕುಡ್ದಮ್ಮ, ಈಗಿನ ಕುಡ್ದು ಕುಕ್ಕಂಡೆ. ನೀವು ಕುಡಿದ್ರೆ ಕುಕ್ಕ ಬರ್ರಿ ಕುಡೀರಂತೆ. ಅಯ್ಯೋ ಕುಕ್ಕಮ್ಮದು ಕಾಫಿ ಕುಡಿಯೋದು ಹಂಗಿರ್ಲಿ, ನಾವೆಲ್ಲ ಮನೆಗೆ ಕುಡಿದು ಬಂದ್ವಿ. ಇಬ್ಬರಿ ಜಲ್ದಿ ಹೋಗೋಣ. ಸಾವುಕಾರ ಸಿದ್ದಪ್ಪ, ಶಂಕರಪ್ಪ, ಹನುಮಂತಪ್ಪ ಇದಾರಲ್ಲ ಗುಡ್ಲಾಗೆ, ಅಲ್ಲಿಗೆ ಹೋಗ್ಬೇಕು ಈಗ ನಾವು ಈಗಲೇನೆ. ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಬರ್ರಿ ಹೋಗೋಣ ಜಲ್ದು. ಯಾಕೆ ಲಸ್ಮಕ್ಕ, ಏನಾಯ್ತು? ಅಲ್ಲಿಗೆ ಯಾಕೆ ಹೋಗ್ತೀರಾ ನೀವು? ಅಯ್ಯೋ ಮುಖ್ಯಸ್ಥರೇ, ಅದು ಕಾಳಮ್ಮ ಬೆಳಗ್ಗೆ 5:30 ಹಂಗೆ ನಾನು ನಮ್ಮ ಹುಡುಗನ್ನ ನೀರು ಕಡೆ ಕರ್ಕೊಂಡು ಹೋಗಿದ್ದೆ. ಅವಾಗ 2 ಬಾಕ್ಸ್ಗಳು ಹಿಡ್ಕೊಂಡು ಹೋಗ್ತಿದ್ಲು. ನಾನು ಇದ್ಯಾಕೆ ಈ ಕಾಳಮ್ಮ ಹಿಂಗೆ ಹೋಗ್ತಿದ್ದಾಳಲ್ಲ ಅಂತನ ನೋಡಿರೆ ಹೊಲ್ದ ಕಡೆಗೆ ಹೋಗ್ತಿದ್ದಾಳೆ. ಕತ್ಲಾಗ ಅದು ಅಲ್ಲೇ ಒಂದು ಈಟು ಮೊಬ್ಗತ್ಲು ಅಲ್ಲೇನೆ ಬೆಳಕು ಆಗಿತ್ತು. ತಿರುಗಿ ನಾನು ನಮ್ಮ ಹುಡುಗನು ಹಿಂದೆನೇ ಹೋದ್ವಿ. ಎಲ್ಲಿಗೆ ಹೋಗ್ತಾಳೆ ನೋಡೋಣ ಅಂತನ ನೋಡಿರೆ ಮಟನ್ ಸಾರು ಮುದ್ದೆನ ಬಾಕ್ಸ್ಗೆ ಹಾಕೊಂಡು ಗಂಡು ಕೊಡಕ್ಕೆ ಹೋಗ್ಯವಳೆ. ನಾವೇ ಕಿವಿಯಾರೆ ಕೇಳಿಸ್ಕೊಂಡ್ವಿ, ಕಣ್ಣಾರೆ ನೋಡಿದ್ವಿ ಬಾಕ್ಸ್ಗಳ ಹಿಡ್ಕೊಂಡು ಹೋಗದ. ಈಗಲಾಗ್ಲನವರು ಉಮ್ತ ಕುಂತಿರ್ತಾರೆ. ಅದಕ್ಕೆ ನೀವು ಹೇಳಿದ್ರಿ ತಾನೆ, ಯಾರು ಮನೆಯಿಂದ ಊಟ ತಗೊಂಡೋಗಿ ಕೊಡಬಾರ್ದು ಅಂತನ. ನೋಡಿದ್ರ ಕದ್ದು ಮುಚ್ಚಿ ತಗೊಂಡೋಗಿ ಕೊಡ್ತಾ ಇದ್ದಲ್ಲ ಕಾಳಿ. ಅದಕ್ಕೇನೆ ಬರ್ರಿ ಹೋಗೋಣ. ಈಗ ಹೋದ್ರೆ ಸರಿಯಾಗಿ ಸಿಗಾಕಂತಾರೆ. ಹೌದಾ? ನಿಜವಾಗ್ಲೂ ನೋಡ್ದೇನು ಗುಂಡಜ್ಜಿ? ಅಥವಾ ಯಾರೋ ನೋಡಿ ಏನೋ ನೋಡಿ ಹಂಗಂದ್ಕಂಡ? ಅಣ್ಣ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದವ್ರೆ, ಕೇಳಿಸ್ಕೊಂಡು ಬಂದವ್ರೆ. ಅವ್ರು ಮಾತಾಡೋದ್ ನಾನು ಮಟನ್ ಸಾರು ಮುದ್ದೆ ಮಾಡ್ಕೊಂಡ್ ಬಂದೀನಿ ಅಂತ ಕಾಳಿ ಹನುಮಂತನ ಕೈಗೆ ಬಾಕ್ಸ್ ಕೊಟ್ಟು ಒಳಕಿಕ್ಕು ತಾಡೋಗಿ ಅಂತಾನ ಹೇಳಿದ್ಲಂತೆ ಅಯ್ಯಮ್ಮ ಕಾಳಮ್ಮ. ಅದಕ್ಕೇನೆ ಬರೀ ಈಗ ಸರಿಯಾಗಿ ಕುಕ್ಕೊಂಡಿರ್ತಾರೆ. ಅದಕ್ಕೆ ನಾವು ಹೋಗ್ಬೇಕು ಈಗಲೇನೆ. ಬರೀ ಹೌದಾ? ಅಲ್ಲ ಕಾಳಮ್ಮಗೆ ಬುದ್ಧಿ ಬೇಡ್ವಿ?
ಯಾರು ತಗೊಂಡೋಗಂಗಿಲ್ಲ, ಊಟ ತಗೊಂಡೋಗಂಗಿಲ್ಲ, ತಗೊಂಡೋಗಿದ್ದೆ ನಾನು ನೋಡಿದ್ರೆ ನಿಮಗೆ ಇನ್ನೂ 1 ತಿಂಗಳು ಜಾಸ್ತಿ ಶಿಕ್ಷೆ ಕೊಡ್ತೀವಿ ಅಂತನ ಹೇಳಿದೀವಿ. ಹಂಗೆ ನನ್ನ ಗೊತ್ತಾದ್ರೆ ಕದ್ದು ಮುಚ್ಚಿ ತಗೊಂಡೋಗೋದು ಅಂತಾನ. ಹಂಗಿದ್ರು ನಾ ಎಮ್ಗೇನು ಮೇನ್ ಬುದ್ಧಿ ಇಲ್ವೇನ ಕಾಳಮ್ಗೆ? ಸಾವುಕಾರ ಸಿದ್ದಪ್ಪಗೋದ್ರು ಬುದ್ಧಿ ಬೇಡವಾ? ಹೇಳ್ಬೇಕು ತಾನೆ, ತರಬೇಡ ಅಂತಾನ. ತತ್ತೀನಿ ಅಂತ ಕೇಳಿದಾಗ ಹೇಳತ್ತ ಏನು ಹುಡುಗಾಟ ಮಾಡ್ಕೊಂಬಿಡ್ಯಾವ್ರಿ ಇವರು. ನಡೀರಿ ನೋಡೋಣ. ಸರಿ ಆಯ್ತು ಬರ್ರಿ. ಏನೋ ಅವ್ರಿಗೆ ಒಂದೀಟನು ಜವಾಬ್ದಾರಿ ಇಲ್ಲ. ಹೇಳಿದ್ದು ತಾಚಾರ ಮಾಡ್ಕೊಬಿಟ್ಟವ್ರಿ. ಏನು ಹೇಳಿದ್ರೆ ಹೇಳ್ಕೊಂಬ್ಲಿ ಹೇಳು. ತಾಂಡೋಗ್ ಕೊಡೋಣ, ಯಾರು ಏನ್ ಮಾಡ್ಕೊಂತಾರೆ ಎಂಬ ತಕ್ಕನೂ ಇದ್ದಾರೆ. ಬರ್ರಿ ಹೋಗೋಣ. ಸರಿ ಆಯ್ತು, ನಡಿ ಲಸ್ಮಕ್ಕ, ನೋಡೋಣ. ನೀವ್ ಹೇಳಿದ್ದೆ ನಿಜ ಆದ್ರೆ ಅವ್ರಿಗೆ ಐತಿ. ಓ ನಿಜ ಆದ್ರೆ ಏನು ನಿಜಾನೇ. ಸುಳ್ಳು ಸುಳ್ಳು ಯಾಕೆ ಹೇಳ್ತಾರೆ? ಹಂಗಲ್ಲ, ನಾವು ಕಣ್ಣಾರೆ ನೋಡ್ಬೇಕಲ್ಲ. ಕಣ್ಣಾರಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ತಗೊಂಡೋಗಿರೋ ಊಟನ ಕದ್ದು ಮುಚ್ಚಿನು ಅಂತಾನ ಅಂತ ಹೇಳಿದ್ದು. ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.